ರಾಜ್ಯದಲ್ಲಿ ಏಪ್ರಿಲ್ 18ನೇ ತಾರೀಕು ಪ್ರಧಾನಿ ಮೋದಿ ರ್ಯಾಲಿ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕೊಡದಂತೆ ಆಯೋಗಕ್ಕೆ ಪತ್ರವನ್ನು ಬರೆಯಲಾಗಿದೆ. ಕೆಪಿಸಿಸಿ ವಕ್ತಾರ ಎಚ್.ಎ. ವೆಂಕಟೇಶ್ರಿಂದ ಪತ್ರವನ್ನು ಬರೆಯಲಾಗಿದೆ. ರಾಜ್ಯದಲ್ಲಿ ಏಪ್ರಿಲ್ 18ಕ್ಕೆ ಮೊದಲ ಹಂತದ ಮತದಾನ ಇದೆ, ಚುನಾವಣೆ ಇದೆ. ಪ್ರಧಾನಿ ಮೋದಿ ಭಾಷಣ ಮತದಾರರ ಮೇಲೆ ಪ್ರಭಾವ ಬೀರಲಿದೆ. ಹಾಗೆ ಮೋದಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಡಬಾರದು ಅಂತ ಹೇಳಿ ಎಚ್.ಎ. ವೆಂಕಟೇಶ್ ಮನವಿಯನ್ನ ಮಾಡಿದ್ದಾರೆ. ಮೋದಿ ರ್ಯಾಲಿಗೆ ಅನುಮತಿಯನ್ನ ಕೊಡಬೇಡಿ ಅಂತ ಹೇಳಿ ಅವರು ಎಲೆಕ್ಷನ್ ಕಮಿಷನ್ಗೆ ಮೊರೆ ಹೋಗಿರುವಂಥದ್ದು. ಏಪ್ರಿಲ್ 18ನೇ ತಾರೀಕು ಪ್ರಧಾನಿ ಮೋದಿ ರ್ಯಾಲಿಯನ್ನು ಫಿಕ್ಸ್ ಮಾಡಲಾಗಿದೆ ಮೈಸೂರಿನಲ್ಲಿ. ಅದೇ ಟೈಮ್ನಲ್ಲಿ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಕೂಡ ಇರುತ್ತೆ. ಹೀಗಾಗಿ ಇದು ವೋಟಿಂಗ್ ಮೇಲೆ ಪರಿಣಾಮ ಬೀರಬಹುದು. ಹೀಗಾಗಿ ಅನುಮತಿಯನ್ನು ಕೊಡಬೇಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಗೌರವಾನ್ವಿತ ನರೇಂದ್ರ ಮೋದಿಯವರು ಚಿಕ್ಕೋಡಿ ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಅಂತೇಳಿ BJP ಪಕ್ಷ ಈಗಾಗಲೇ ಸಿದ್ಧತೆ ಮಾಡ್ತಾ ಇದೆ. ಜೊತೆಗೆ ಪತ್ರಿಕೆಗಳಲ್ಲೂ ಕೂಡ ವರದಿಯಾಗಿದೆ. ಈ ಕೂಡಲೇ ನಾನು ದೇಶದ ಚುನಾವಣಾ ಆಯೋಗವನ್ನು ಒತ್ತಾಯ ಮಾಡ್ತೀನಿ, ಅದರ ಆಯುಕ್ತರನ್ನು ಒತ್ತಾಯ ಮಾಡ್ತೀನಿ, ನರೇಂದ್ರ ಮೋದಿಯವರಿಗೆ 18ನೇ ತಾರೀಕು ಸಾರ್ವಜನಿಕ ಭಾಷಣ ಮಾಡಲಿಕ್ಕೆ ಅವಕಾಶ ನೀಡಬಾರ್ದು. ಯಾಕೆ ಅಂತ ಹೇಳಿದ್ರೆ